ಸರ್ಕಾರಿ ಶಾಲೆಯ ಬಿಸಿ ಊಟದಲ್ಲಿ ಗೋಲ್ಮಾಲ್ ನಡೆಸಿದ ಮುಖ್ಯ ಶಿಕ್ಷಕನಿಗೆ ಹೊಳಲ್ಕೆರೆ ತಾಲೂಕಿನ ಅವಳಿಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕರು ಆದ ಉಮಾಶಂಕರ್ ದಿನನಿತ್ಯ ತಯಾರು ಮಾಡುವ ಬಿಸಿ ಊಟವನ್ನು ಕೊಳೆತ ತರಕಾರಿಗಳನ್ನು ಹಾಕಿ ಅಡುಗೆ ಮಾಡ್ತಾ ಇದ್ದಾರೆಂದು ಗ್ರಾಮಸ್ಥರ ಆಕ್ರೋಶ. ಗ್ರಾಮ ಪಂಚಾಯಿತಿ ಸದಸ್ಯರಾದ ಅವಳೇಶಪ್ಪ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ 90 ರಿಂದ 100 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದು, ಇವರ ಬಿಸಿ ಊಟ ತಯಾರಿಕೆಯಲ್ಲಿ ಕೊಳೆತಂತಹ ಟೊಮ್ಯಾಟೊ ಬೆರೆಸಿ ಅಡುಗೆ ಮಾಡ್ತಾರೆ. ಮುಖ್ಯ ಶಿಕ್ಷಕರಿಗೆ ಹಲವು ಬಾರಿ ಎಚ್ಚರಿಕೆ ಕೊಟ್ಟರೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಇಂತಹ ಶಿಕ್ಷಕರು ನಮ್ಮ ಶಾಲೆಗೆ ಬೇಡ ಹಾಗೂ ಈ ಕೂಡಲೇ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕು. ಇದು ನಮ್ಮ ಕಡೆಯ ಎಚ್ಚರಿಕೆ ಎಂದು ಎಚ್ಚರಿಸಿದರು. ಎಸ್ಟಿಎಂಸಿ ಅಧ್ಯಕ್ಷರು ಆದ ರಮೇಶ್ ನಾಯಕ, ಚಿತ್ರಪ್ಪ, ಮಂಜುನಾಥ್, ವೀರಣ್ಣ, ಖ್ಯಾತಪ್ಪ ಊರಿನ ಗ್ರಾಮಸ್ಥರು ಶಿಕ್ಷಕನನ್ನ ವರ್ಗಾವಣೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ನೀವು ನಮಗೂ ಭೀಮ ಇದ್ದಾರೆ ಅಂತ ಹೇಳ್ತಾರೆ. ನೀವು ತಪ್ಪು ಮಾಡಿರೋದಕ್ಕೆ ತಾನೇ ಅಲ್ಲಿ ಹೋಗಿರೋ ಕ್ಷಮೆ ಕೇಳಕ್ಕಂತ ಹೋಗಿದ್ರೇನಲ್ಲ ಅಲ್ಲ? ಬರ್ರಿ ಅಲ್ಲ ನಿಮ್ಮ ಮಕ್ಳಿಗೆ ಈರುಳ್ಳಿ 180 ಸ್ಟ್ರೆಂತ್ ಇತ್ತು ನನ್ನಿದ್ದಾಗ. ಇಲ್ಲಡು ಪಾಪ ಇವತ್ತು ಬಸಪ್ಪನೇಶ್ವರ ಅವ್ರ ಬಗ್ಗೆ ಮಾತಾಡೋದು ಬಿಡಿ. ಎಲ್ಲರೂ ಚೆನ್ನಾಗಿ ಹೊಂದ್ಸ್ಕೊಂಡು ಹೋಗಿದ್ದಾರೆ. ಪಾಪ ಅವರು ಎಷ್ಟು ನಾಳೆ ಕೆಟ್ಟ ಸಾಕಿದ್ರು. ಶಿವ ಶಿವ ಇಲ್ಲ ಹುಳಾಗಿದವಣ ಇಲ್ಲಿ ನೋಡಪ್ಪ, ಹುಳ ನೋಡಪ್ಪ, ನೋಡಪ್ಪ ಇಲ್ಲಿ ಇದು ನೋಡ್ ಕೋಸು ಮಾಡ್ತಾರ. ಈಗ ಅವರೇ ಆಗಿಲ್ಲ, ಯಾರ ಮಕ್ಕಳಾದ್ರೇನಪ್ಪ ಮತ್ತೆ ತಿಂತಾರೆ ಇದನ್ನ. ಇವ್ರ ಹೆಸರು ರೇವಣಪ್ಪಲ್ಲ, ಉಮಾಶಂಕರ್. ಹೇಳಪ್ಪ ಹುಳ ಆಗಿದ್ದ ಚಿತ್ರಲಿಂಗ ಇಲ್ಲಿ ನೋಡ ಹುಳ. ನಾವ್ ಯಾರು ನೋಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ತಂದಾಕ್ಬಿಟ್ರೆ ಮಕ್ಳಿಗೆ ತಿನ್ನಿಸಿ ಸುಮ್ಮನೆ ನಾಳೆ ಹೆಚ್ಚು ಕಮ್ಮಿ ಆದಾಗ ಗೊತ್ತಿಲ್ಲ. ನಾವು ಕರೆಕ್ಟ್ 85 ಜನ ಮಕ್ಕಳಿಗೆ 4 ಪೀಸ್ ಇರೋದು ನಾವು ತಂದು ಕೊಟ್ಟಿದ್ವಿ, ನಾವು ಕರೆಕ್ಟ್ ಅಂತ ಹೇಳ್ತಾರೆ ಅಂತೇಳಿ ಎಸ್ಟಿಎಂಸಿ ಉಪಾಧ್ಯಕ್ಷರು. ನಾವು ಭಾಳ ಸರಿ ನಾವು ಆದಾಗಿನಿಂದಲೂ ಬರೀ ಇದೇ ಕೇಸ್ ಆಗೈತಿ. ಇವತ್ತು ತಿಳ್ಕೊಂತಾರೆ, ನಾಳೆ ತಿಳ್ಕೊಂತಾರೆ ಅಂತೇಳಿ ನಾವು ಭಾಳ ಸುಧಾರಿಸ್ಕೊಂಡು ನಾವು ಬಿಡತ್ಲ ಮಾಡ್ಕೊಂಡು ಹೋಗಿ ಅಂತೇಳಿ ಸುಮ್ಮನಿದ್ವಿ. ಪದೇ ಪದೇ ಇದೇ ಆಗಿ ಹೋಗ್ತೇವೆ. ನಮ್ಮದು ಸುಮಾರು ಈ ಊರಿಗೆ ಶಾಲೆ 1 ಕಿಲೋಮೀಟ್ರ್ ಆಗುತ್ತೆ. ಊರಿಂದ ಇಲ್ಲಿಗೆ, ಊರಿಂದ ಹೊರಗಿರೋದು ನಮ್ಮ ಶಾಲೆ. ನಮ್ಮೂರು ಗ್ರಾಮಸ್ಥರು ಯಾರು ಬಂದು ಏನು ಕೇಳಲ್ಲ, ಇವ್ರನ್ನೇನು ಕಾಡಲ್ಲ. ಹೆಂಗ ಅಂತ ಶಾಲೆ ಸುಮಾರು ಇಲ್ಲಿ ವಾತಾವರಣಕ್ಕೆ ತಕ್ಕಂತೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು. ಆದರೂ ಯಾರು ಕೇಳಲ್ಲ ಹೇಳಲ್ಲ ಅಂತೇಳಿ ಈ ಥರ ಮಾಡಿದ್ರೆ ನಾವೇನು ಮಾಡ್ಬೇಕು? ನಾವು ಪದೇ ಪದೇ ಊರಿನ ಗ್ರಾಮಸ್ಥರು ಬಂದು ಇವತ್ತು ಇದು ಆಗಲೇಬೇಕು ಕಂಡೀಷನ್ನಾಗೆ ಅವರು ನಮಗೆ ಈ ಶಾಲೆ ನಮಗೆ ಬೇಡ ಅಂತ ಹೇಳಿ ಈ ಆಟ ಮಾಡ್ತಿದ್ದಾರೆ. ಅದಕ್ಕೆ ಮೊಟ್ಟೆದೇನು ಹೇಳ್ತಿದ್ರು? ಮೊಟ್ಟೆದು ಅದೇ ಕಂಪ್ಲೇಂಟ್ ಇತ್ತು. ಇವಾಗ ಡೈಲಿ ಕೊಡೋಕೆ ರೂಲ್ಸ್ ಮಾಡಿದ್ರಿಂದ ಕರೆಕ್ಟಾಗಿ ಬರ್ತದವೆ. ನಾವು ಡೈಲಿ ಬರ್ತಿರ್ತೀವಿ, ಹೋಗ್ತಿರ್ತೀವಿ. ಆದ್ರೂ ಒಳಗೆ ಈ ಥರ ಮಾಡೋದು ಅಡಿಗೆರು ಎದುರಿದ್ದಾರೆ. ನಮ್ಮ ಹತ್ರ ಹೇಳಲ್ಲ ಅವರು. ಇವತ್ತು ನಾವು ಏನಮ್ಮ ಹಿಂಗೆ ಕೆಟ್ಟದವ ಅಂತ ಹೇಳತ್ತೀವಿ. ಡೈಲಿ ಒಂದು 4-5 ಕೆಡವು ತೆಗ್ದು ಬಿಸಾಡ್ತಿದ್ವಿ, ಒಳ್ಳೆ ಮಾಡ್ತಿದ್ವಿ ಅಂತ ಅವರು ಹೇಳ್ತಿದ್ದಾರೆ. ಮೊಟ್ಟೆ ಮಾತ್ರ ಕರೆಕ್ಟಾಗಿ ಕೊಡ್ತಿದ್ದಾರೆ ನಾವು. ಹಂಗಾಗಿ ಕಂಪ್ಲೀಟ್ ಆಗಿತ್ತು. ಈಗ ಮಾಡೋದೇ ಬೇಡ ಅಂತೇಳಿ ನಾವು ಅಡಿಗೆ ಮತ್ತೆ ಓಪನ್ ಮಾಡಿದ್ವಿ. ಬೇರೆ ಅದನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾವು ದೂರದಲ್ಲಿದ್ವಿ, ಮೀಟಿಂಗ್ನಾಗ ಇದ್ವಿ ಅಂತ ಅವರು ಸುಳ್ಳು ಹೇಳ್ತಿದ್ದಾರೆ. ಅದು ಯಾರು ಸ್ಪಂದಿಸ್ತಿಲ್ಲ ನಮಗೆ. ಅಧಿಕಾರಿಗಳೆಲ್ಲ ಒಂದೇ ತರ ನೋಡ್ಕೊಂತಿದ್ದಾರೆ ಅಂತ ಹೇಳಿ ನಮ್ಮ ಭಾವನೆ. ಅವ್ರು ಬಂದು ಇಲ್ಲಿ ಮಧ್ಯಾಹ್ನ ಬರ್ತೀವಿ, ಅವ್ರು ಬರ್ತೀವಿ, ಅವ್ರನ್ನ ಕಾಯಕ್ಕಾಗಲ್ಲ. ನಾವು ರೈತರು ಇದನ್ನೇ ನೋಡ್ಕೊಂಡು ಹೋಗಕ್ಕಾಗಲ್ಲ. ಈಗ ದನ ಕರ ನಮಗೂ ಭಾಳ ಕೆಲಸಗಳು ಇರ್ತಾವೆ. ಬಂದು ಆ ಗಂಟೆಗೆ ಬಂದು ಕ್ಲಿಯರ್ ಮಾಡೋಂಗಿದ್ರು ಮಾಡಲಿ, ಇಲ್ಲಾಂದ್ರೆ ನಾಳೆಯಿಂದ ಪೂರ್ತಿ ಶಾಲೆಗೆ ಬೀಗ ಹಾಕಿಸ್ತೀವಿ ನಾವು ಅಷ್ಟೇ.